ಡೇ 4 ಬೆಳಗ್ಗೆ ಎದ್ದು ಇವತ್ತು ನನ್ನ ಮಗನಿಗೆ ವ್ಯಾಕ್ಸಿನೇಷನ್ ಇತ್ತು. ಅದರಿಂದ ಇಲ್ಲಿಂದ ಕಲ್ಯಾಣ್ ನಗರವರೆಗೂ ಟ್ರಾವೆಲ್ ಮಾಡಬೇಕಾಗಿತ್ತು. ಡೇ 4 ಮಾರ್ನಿಂಗ್ ಡೇಟ್ ಆ್ಯಸ್ ಯೂಶುವಲ್ ಲೈಮ್ ವಾಟರ್ ಕುಡ್ಕೊಂಡು ನಾವೆಲ್ಲ ರೆಡಿಯಾಗಿ ನಾನು, ನನ್ನ ಮಗ, ನನ್ನ ವೈಫು, ಅವ್ನಿಗೆ ಇನ್ನೂ ಗೊತ್ತಿಲ್ಲ ವ್ಯಾಕ್ಸಿನೇಷನ್ ಹೋಗ್ತಿರೋದಂತ. ವ್ಯಾಕ್ಸಿನೇಷನ್ ಎಲ್ಲ ಮುಗಿಸ್ಕೊಂಡು ಅವನು ಬ್ರೇಕ್ಫಾಸ್ಟಿಗೆ ಬಂದು, ಇವತ್ತು ಬ್ರೇಕ್ಫಾಸ್ಟ್ ಹೋಟ್ಲಲ್ಲೇ ಅವನು ಇಡ್ಲಿ ತೊಗೊಂಡ, ನಮ್ಮ ವೈಫು ಸೆಟ್ ದೋಸೆ ಮತ್ತು ನಾನು ಬಂದು ಒಂದು ಮಸಾಲೆ ದೋಸೆ, ಆಯಿಲ್ ಕಮ್ಮಿ ಎಲ್ಲ ಹೇಳಿ ತೊಗೊಂಡಿದ್ದು. ಅಲ್ಲೋದ್ರೆ ಹೋಟ್ಲಲ್ಲಿ ಏನೋ ತಿನ್ಬೇಕು ಅನ್ಸುತ್ತೆ, ಆಗಲ್ಲ. ಆಮೇಲೆ ಮನೇಲಿ ಫಿಶ್ ತೊಗೊಬೇಕಂತಿದ್ವಿ. ಫಿಶ್ ಟ್ಯಾಂಕ್ಗೆ ನಾವು ವಿಸಿಟ್ ಮಾಡಿದ್ದು ವೇದ ಅಕ್ವೇರಿಯಮ್ಮು, ಮಸ್ಟ್ ವಿಸಿಟ್ ಪ್ಲೇಸ್. ಅಲ್ಲೋದ್ರೆ ಒಂಥರ ರಿಲ್ಯಾಕ್ಸೇಷನ್ನು ಮತ್ತು ಏನೋ ಒಂಥರ ಅಕ್ವೇರಿಯಂ ಮ್ಯೂಸಿಯಮ್ಗೆ ಹೋಗಿರೋ ಥರ ಎಲ್ಲ ಡಿಫ್ರೆಂಟ್ ವೆರೈಟಿ. ನೋಡಿ, ಇದೆಲ್ಲ ಡಿಫ್ರೆಂಟ್ ಟ್ಯಾಂಕ್ಸ್. ಇದು ಈ ಥರ ಟ್ಯಾಂಕ್ ನಾನು ಫಸ್ಟ್ ಟೈಮ್ ಆ ಥರ ಒಂದು ಸಿಲಿಂಡ್ರಿಕಲ್ ಟ್ಯಾಂಕ್ ಎಲ್ಲ ನೋಡಿದ್ದು. ಒಳ್ಳೆ ಫಿಶಸ್ಸು, ಒಳ್ಳೆ ರೀಸನಬಲ್ ರೇಟಲ್ಲಿ ಮತ್ತು ಈಸ್ಕೊಂಡಿರೋ ರೇಟ್ಗೆ ಒಂದು ಅಡಿಷ್ನಲ್ ಡಿಸ್ಕೌಂಟ್ ಹಾಕಿ ನಮಗೆ ಫಿಶಸ್ ಕೊಡ್ತಾರೆ. ನಾವು 1 ಪೇರ್ ಫಿಶ್ ತೊಗೊಂಡ್ರಿ, ವೈಟ್ ಕಲರ್ ಫಿಶ್ಶು. ಮತ್ತು ಅದಕ್ಕೆ ಮೋಟ್ರೆಲ್ಲ ತೊಗೊಂಡು ಅಲ್ಲಿಂದ ಬಿಡೋ ಅಷ್ಟೊತ್ತಿಗೆ ಟಿನ್ ಫ್ಯಾಕ್ಟ್ರಿ ಬರ್ತಾಯಿದ್ದೀವಿ. ಫುಲ್ ಜೋರು ಮಳೆ. ಇವಾಗ ನೋಡಿ ಯಾವ ಥರ ಜೋರು ಮಳೆ ಅಂದರೆ ಏನೋ ಗ್ಲಾಸಲ್ಲಿ ಕಾಣಿಸುತ್ತೆ, ಹಂಗೆ ಪಟ ಅಂತ ಸ್ಟಾರ್ಟ್ ಆಗುತ್ತೆ. ಅಲ್ಲಿಂದ ಬರ್ತಾರಂಗೆ ನಮ್ಮ ಹುಡುಗಕ್ಕೆ ಫುಲ್ಲು ಮೈ ಮೇಲೆ ದೇವ್ರು ಸ್ಟಾರ್ಟ್ ಆಗೋಯ್ತು. ಹೋಗ್ತಾನೆ, ನಿದ್ದೆ ಮಾಡ್ತಾನೆ, ಹಂಗೆ ಸ್ವಲ್ಪ ಕಣ್ಣು ಬಿಡ್ತಾನೆ, ಹಂಗೆ ಒಂದು ರೌಂಡ್ ಚೆಕ್ ಮಾಡ್ತಾನೆ. ಹಂಗೆ ಮಾಡಿಕೊಂಡು ಡೇ 4 ಎಲ್ಲ ಮುಗಿಸ್ಕೊಂಡು ಆ್ಯಸ್ ಯೂಶುವಲ್ ಈವ್ನಿಂಗು ಗ್ರೀನ್ ಟೀ ಕುಡ್ಕೊಂಡು ನೈಟ್ ಚಪಾತಿ ಮತ್ತು ಗ್ರೇವಿ ತಿನ್ಕೊಂಡು ಈ ಥರನೇ ಡೇ 4 ಎಲ್ಲ ಮುಗಿಸಿದ್ವಿ. ಆಮೇಲೆ ತೊಗೊಂಡು ಬಂದಿರೋ ಫಿಶ್ನ ವೆಲ್ಕಮ್ ಹೋಮ್ ಅಂತ ಹೇಳ್ಕೊಂಡು ಫಿಶ್ 2 ಟ್ಯಾಂಕ್ಗೆ ಹಾಕ್ಕೊಂಡು ಮತ್ತು ಟ್ಯಾಂಕ್ ಸ್ವಲ್ಪ ಕ್ಲೀನ್ ಮಾಡಬೇಕಾಯ್ತು. ಫುಲ್ ಟ್ಯಾಂಕ್ ಕ್ಲೀನ್ ಮಾಡಿ, ನೋಡಿ ನಾವು ತೊಗೊಂಡಿರೋ ಫಿಶ್ ಇದೆ ವೈಟ್ ಕಲರು. ಮತ್ತು ಟ್ಯಾಂಕ್ ಎಲ್ಲ ಕ್ಲೀನ್ ಮಾಡಿ ಅದು ತೊಗೊಂಬಂದಿದ್ದು ಹೊಸ ಬಬಲ್ ಮಿಷಿನ್ಸು ಎಲ್ಲ ಇನ್ಸ್ಟಾಲ್ ಮಾಡಿ ನಾವೇ ಟ್ಯಾಂಕ್ ಮಾಡಿದ್ವಿ. ನನ್ನ ಮಗ ನಿಂತ್ಕೊಂಡು ನೋಡ್ತಾ ಇದ್ದ. ಅವ್ನ ಸಂತೋಷಕ್ಕೋಸ್ಕರನೇ ನಾನು ಈ ಟ್ಯಾಂಕೆ ತೊಗೊಂಬಂದಿರೋದು. ನನಗೆಲ್ಲ ಏನಂತ ಫಿಶ್ ಕ್ರೇಜ್ ಇಲ್ಲ ಅಂತ ಹೇಳ್ಕೊಂಡು ಈ ಡೇ 4 ಇಲ್ಲೇ ಮುಗಿಸ್ತಾಯಿದ್ದೀನಿ. ಟೇಕ್ ಕೇರ್, ಬಾಯ್.